ಬಂಗು ಬಂದ್ಬಿಟ್ಟಿದೆ, ಇದರಿಂದ ಏನಾದರೂ ದೋಷವಾ? ಎಷ್ಟೋ ಜನ ಗಾಬರಿಯಿಂದ ಒದ್ದಾಡ್ತಿರ್ತೀವಿ. ನೆನಪಿಡಿ, ಮುಖದ ಮೇಲೆ ಬಂಗು ಬಂತು ಅಂದರೆ ನಾನಾ ಥರದ ಅವಮಾನಗಳು. ಕಡಿಮೆ ಕಡಿಮೆ ಎಂದರೂ 18 ವರ್ಷ ನಿಮ್ಮನ್ನು ನರಳಿಸ್ಬಿಡುತ್ತೆ. ನಾನಾ ಥರದ ಯಾಕಪ್ಪ ಈ ಬದುಕು ಅನ್ನುವ ಹಾಗೆ ಅವಮಾನಗಳು, ಅಪವಾದಗಳು, ಕೋರ್ಟು, ಪೊಲೀಸ್ ಸ್ಟೇಷನ್, ಭಂಗವೋ ಭಂಗ, ಆ ಥರದ ಒಂದು ಎಡವಟ್ಟು ಆಗತಕ್ಕಂಥದ್ದಾಗುತ್ತೆ. ಪೂರ್ಣ ರಾಹುವಿನ ದೋಷ. ನಿತ್ಯ ತಪ್ಪದೆ ಮನೆಯ ದೇವರಿಗೆ ಒಂದು ದೀಪವನ್ನು ಹಚ್ಚಿ ಮನೆಯ ಹೊಸಿಲ ಹೊರಗಡೆ ನಿಂಬೆಹಣ್ಣಿನ ದೀಪ ಹಚ್ಚಲೇಬೇಕು, ರಾಹು ದೋಷ ಹೋಗಲಿಕ್ಕೆ. ಇಲ್ಲದಿದ್ದರೆ ಬಡಿಯೋ ಬರಸಿಡಿಲು ಇದೆಯಲ್ಲ, ಬಂಗು ಅಂದರೆ ಭಂಗ, ನಾನಾ ಥರದ ಭಂಗ. ಭಂಗ ಅಂದರೆ ಏನು ಗೊತ್ತಾ? ಅವಮಾನಗಳು. ಅದಕ್ಕೊಂದೇ ಸರಳ ಪರಿಹಾರ. ಮನೆಯ ಹೊಸಲಿನ ಹೊರಗಡೆ ನಿತ್ಯ ಏನಿರಲಿ ಇಲ್ಲದಿರಲಿ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಲೇಬೇಕು. ಮನೆ ಒಳಗಡೆ ಅಲ್ಲ, ಹೊಸಿಲ ಹೊರಗಡೆ. ನೆನಪಿರಲಿ, ಈ ದೋಷದಿಂದ ವಿಮುಕ್ತಿ ಹೊಂದುತ್ತೀರಿ. ಒಳ್ಳೆಯದಾಗಲಿ.